ಯಾಕಂದ್ರೆ ಕುವೆಂಪುರವರು ಹೇಳ್ತಾರೆ, ಬಡತನದ ಬುಡಮಟ್ಟಿ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡ ಬನ್ನಿ, ವಿಜ್ಞಾನದ ದೇವಿಯ ಕೈ ಹಿಡಿಯ ಬನ್ನಿ, ಬನ್ನಿ ಗೆಳೆಯರೆ ಬನ್ನಿ ಎಂಬ ಮಾನವತಾವಾದಿ ವಿಶ್ವ ಮಾನವ ಸಂದೇಶವನ್ನ ಈ ಸಂದರ್ಭದಲ್ಲಿ ನೆನೆತೇನೆ. ಆದ್ದರಿಂದ ದೇಶ, ರಾಜ್ಯ, ತಾಲೂಕು ಎನ್ನುವ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ತತ್ವದಲ್ಲಿ ನಮ್ಮ ಅಭಿವೃದ್ಧಿಯತ್ತ ನಾವು ಸಾಗಬೇಕಾಗಿದೆ. ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ಇದೆ ಎಂದರೆ ಅದು ಅಭಿವೃದ್ಧಿಯ ಸಂಕೇತವಾಗಿರುತ್ತದೆ. ಒಂದು ವೇಳೆ ನಾವು ಸ್ವಾತಂತ್ರ್ಯದ ಪರಿಕಲ್ಪನೆ ನಾವು ಪರಿಪೂರ್ಣವಾಗದಿದ್ರೆ ಸ್ವಾತಂತ್ರ್ಯ ಬರೀ ಕೋಟ್ಯಾಧೀಶರ ಕೋಣೆಗೆ ಬರ್ತದೆ, ಮಾಲೀಕರ ಮಹಡಿಗೆ ಬಂದಂಗಾಗ್ತದೆ. ಹೀಗಾಗಿ ಸ್ವಾತಂತ್ರ್ಯ ಪರಿಕಲ್ಪನೆ ಎಂದರೆ ಅದು ಬಡವರ ಮನೆಯ ಬೆಳಕಿನ ಕಿರಣ ಆಗಿರಬೇಕು, ಅದು ಗೋಳಿನ ಕಡಲನ್ನು ಅದನ್ನ ತೀರಿಸುವಂತದ್ದಾಗಿರ್ಬೇಕು, ಅದು ಸ್ವಾತಂತ್ರ್ಯದ ಸಮತೆಯ ಹೂವನ್ನು ಅರಳಿಸುವಂತ ಆಗಿರಬೇಕು. ಹೀಗಾಗಿ ಇಂತಹ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮ್ಮ ಮಾನ್ವಿ ತಾಲೂಕು ಕೂಡ ವಿವಿಧ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ಬಾರಿ ನಾವು ಕರ್ನಾಟಕದಾದ್ಯಂತ ನಮ್ಮ ಮಾನ್ವಿ ತಾಲೂಕನ್ನ ನಾವು ಪ್ರಖ್ಯಾತ ಮಾಡಿದ್ದೇವೆ. ಏಕೆಂದ್ರೆ ಭಾರತ ಸರ್ಕಾರದ ಜನಗಣತಿಯ ಇಡೀ ಕರ್ನಾಟಕದಲ್ಲಿ ಜನಗಣತಿಯನ್ನ ಮೊದಲ ಬಾರಿಗೆ ಮುಗಿಸಿರ್ತಕ್ಕಂಥ ತಾಲೂಕು ಯಾವುದಾದ್ರು ಇದ್ರೆ ಅದು ಮಾನ್ವಿ ತಾಲೂಕು ಅಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ SSLCಯಲ್ಲಿ ನಾವು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಬಂದಿರತಕ್ಕಂಥದ್ದು ಉದಾಹರಣೆ ಇದೆ. ನಮ್ಮ ಪೊಲೀಸ್ ಇಲಾಖೆ ಕೂಡ ಪ್ರಖ್ಯಾತವಾಗಿ ವಿವಿಧ ಸೇವೆಗಳನ್ನು ಕೊಡುವುದರ ಮೂಲಕ ಪ್ರಖ್ಯಾತಿಯನ್ನು ಪಡೆದಿದೆ. ಅದೇ ರೀತಿ ಸಕಲ ಸೇವೆಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಅತಿ ವೇಗವಾಗಿ ಸರ್ವಿಸ್ಗಳನ್ನ ಕೊಡ್ತಾ ಇದ್ದೇವೆ. ಹೀಗಾಗಿ ಮತ್ತು ನಮ್ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೂಡ ಉತ್ತಮ ವೈದ್ಯರ ಮೂಲಕ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಆಸ್ಪತ್ರೆಯನ್ನ ಪ್ರಖ್ಯಾತ ಮಾಡಿದ್ದೇವೆ. ಹೀಗಾಗಿ ನಮ್ಮ ಮಾನ್ವಿ ತಾಲೂಕಿನಲ್ಲಿಯೂ ನಮ್ಮ ಯುವಕರು KPL ಅಲ್ಲಿ ಆಡ್ತಾ ಇದ್ದಾರೆ, IPL ಕೂಡ ಪ್ರದರ್ಶನ ಹೋಗ್ತಾ ಇದ್ದಾರೆ, ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಹೀಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಪತ್ರಕರ್ತರು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಖ್ಯಾತಿಯನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಹೆಮ್ಮೆಯಿಂದ ನಾವು ಮಾನ್ವಿ ತಾಲೂಕಿನ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಯತ್ತ ಈ ಸಂದರ್ಭದಲ್ಲಿ ಕೊಂಡೊಯ್ಯೋಣ ಅಂತ ಸಂದರ್ಭ ತಿಳಿಸುತ್ತಾ, ಸರ್ವ ಆಡಳಿತಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಅನಂತ ಕೃತಜ್ಞತೆಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ प्रेजेंट और साथ राष्ट्रगीत शुरू कर. ನೋಡಿದಾಗ ಭಾಳ ನಮಗೆ ಆನಂದ ಅನಿಸ್ತದೆ. ಈ ಒಂದು 80 ವರ್ಷನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಕೊಂಡ್ರೆ ಭಾಳ ಉತ್ತಮವಾದಂಥದ್ದು ಮತ್ತು ನಮಗೆ ಸುಖಮಯ ಒಂದು ದಾರಿ ತೋರ್ತಕ್ಕಂಥ ರೀತಿಯಲ್ಲಿ ಮಾಡ್ತದೆ ಅಂತಕ್ಕಂಥ ಮಾತು ಹೇಳ್ತೀವಿ. ಇವತ್ತು ನಮ್ಮ ಹಿರಿಯರಾದಂಥ ಎಲ್ಲರೂ ಇವತ್ತು ಗಾಂಧೀಜಿಯವರಾಗಿರ್ಬೋದು, ವಲ್ಲಭಾಯ್ ಪಟೇಲ್ ಅವರು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅಬ್ದುಲ್ ಕಲಾಂ ಆಜಾದ್ ಅವರು, ಇವರೆಲ್ಲರೂ ದೇಶಕ್ಕಾಗಿ ಹೋರಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟು ಇವತ್ತು ನಮ್ಮೆಲ್ಲರನ್ನ ಒಂದೇ ದಾರಿಯಲ್ಲಿ ಒಯ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಈ ಮಹನೀಯರು ಸ್ವಾತಂತ್ರ್ಯ ಕೊಡದಿದ್ದರೆ
ಇವತ್ತು ನಾವು ನೀವೆಲ್ಲರೂ ಇಲ್ಲಿ ನಡೀತಕ್ಕಂಥದ್ದು ಆಗ್ತಿದ್ದಿಲ್ಲ. ಹಾಗಾಗಿ ಆ ಮಹನೀಯರು ಸ್ವಾತಂತ್ರ್ಯ ಮಾಡಿಕೊಟ್ಟಂಥ ಒಂದು ಸ್ಮರಣೆ ನಾವೆಲ್ಲರೂ ಮಾಡಬೇಕಾಗಿದೆ. ಅಂಥ ಒಂದು 80ನೇ ಸ್ವಾತಂತ್ರ್ಯ ದಿನೋತ್ಸವ ನಾವು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಏಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಇದರಲ್ಲಿ ನಾವು ಇವತ್ತು 80 ವರ್ಷಗಳಾದರೂ ಕೂಡ ನಾವು ಇವತ್ತಿನವರೆಗೂ ಏನಪ್ಪ ಅಂತಂದರೆ ಅವ್ರು ಹಾಕಿಕೊಟ್ಟಂಥ ದಾರಿ ಇನ್ನೂ ದಾಟಿಲ್ಲ, ಅದರೊಳಗೇ ಇದೆ ಅಂತಕ್ಕಂಥ ಮಾತು ಕೂಡ ನಾನು ಹೇಳ್ತೀನಿ ಇವತ್ತು. ಯಾಕಂದರೆ ಒಂದಕ್ಕೊಂದು ಒಬ್ಬರಿಗೊಬ್ಬರು ಕೋಮು ಸೌಹಾರ್ದ ಇವತ್ತು ಇನ್ನೂ ಆಗಿಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಅವರ ಉದ್ದೇಶ ಏನಿತ್ತಂದರೆ ಕೋಮು ಸೌಹಾರ್ದ ಇಲ್ಲ, ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ಎಲ್ಲ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಅವರು ಇದ್ದರು. ಇವತ್ತು ನಾವು ಆಚರಣೆ ಮಾಡ್ತಿದ್ದೀವಿ. ಮುಂದಿನ ದಿನಗಳಾದರೂ ನಾವು ಎಚ್ಚೆತ್ತುಕೊಂಡು ಅವ್ರು ಹಾಕಿಕೊಟ್ಟಂಥ ದಾರಿಗಳಲ್ಲಿ ನಾವು ಪಾಲಿಸ್ತಕ್ಕಂಥದ್ದಾದಾಗ ಅವರ ಆತ್ಮಕ ಸುಖ ಸಿಗ್ತದಂತಕ್ಕಂಥ